ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಆಗಿ ದೋಸೆಗೆ, ಚಪಾತಿಗೆ, ಪೂರಿಗೆ ಇರ್ಬೋದು, ಇಡ್ಲಿಗೆ ಇರ್ಬೋದು ಸಾಗು ರೆಸಿಪಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೂ ಇದು ಕೂಡ ಹೆಲ್ತ್ ಕೂಡ ತುಂಬ ಒಳ್ಳೆಯದಿದೆ. ರಿಚ್ ಪ್ರೋಟೀನ್ ಜಾಸ್ತಿ ಇದೆ ಮತ್ತು ಫೈಬರ್ ಇದೆ ಮತ್ತು ವೆಯ್ಟ್ ಲಾಸ್ ಆಗಬೇಕು ಅಂತ ಇರೋರ್ಗೂ ಕೂಡ ಇದು ಯಾಕಂದರೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ಗೂ ಈಸಿ ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇವರು ಕೂಡ ಬೀನ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಅವರು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೋದು. ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ಫಸ್ಟ್ ಇಲ್ಲಿ ನಾನು ಬೀನ್ಸ್ಗಳನ್ನ ಕುಕ್ಕರಲ್ಲಿ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇ. ಇದ್ರ ಜೊತೆಗೆ ನಾನು ಮಿಕ್ಸ್ ತರಕಾರಿ ಆ್ಯಡ್ ಮಾಡ್ಕೊಬೋದು. ಬಟ್ ನಾನು ಇವತ್ತು ಆಲೂಗೆಡ್ಡೆ ಒಂದೇ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಬೀನೀಸ್, ಕ್ಯಾರೆಟು ಮತ್ತು ಇನ್ನದಾದರೂ ವೆಜಿಟೇಬಲ್ಸ್ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಒಂದು ವಿಷಲ್ ಅಷ್ಟೇ ಕೂಗಿಸ್ಕೊಳ್ಳಿ, ಜಾಸ್ತಿ ಏನು ಬೇಡ. ಬೇಗ ಕಾಳು ಬೆಂದೋಗುತ್ತಿದ್ದು ಒಂದು ವಿಷಲ್ ಅಷ್ಟೇ ಸಾಕಾಗುತ್ತೆ. ಸೊ ನಾವು ಕಾಳನ್ನ ಬೇಯಿಸ್ಕೊಂಡಾದಮೇಲೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕಬೇಕು ಮತ್ತು ಒಂದು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ. 1 ಇಂಚಷ್ಟು ಚಕ್ಕೆ, ಒಂದು 5-6 ಲವಂಗ, 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳಿ ಮತ್ತು 1 ಟೊಮೊಟೊ ಆ್ಯಡ್ ಮಾಡಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಈಕ್ವಲಾಗಿ ಹಾಕ್ಕೊಳ್ಳಿ. 1 ಇಂಚು ಸಾಕಾಗುತ್ತೆ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸಾಕಾಗುತ್ತೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ. ಹಸಿಮೆಣ್ಸಿಕಾಯಿ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಇಲ್ಲಾಂದರೆ ನೀವು ಬೇಡ ಅಂದರೆ ಅಜ್ಕಾರದ ಪುಡಿ ಕೂಡ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು. ಸೊ ಇಷ್ಟನ್ನು ಹಾಕಿ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಮಸಾಲೆ ರೆಡಿ ಮಾಡ್ಕೊಂಡಾದ್ಮೇಲೆ ಇಲ್ಲೊಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ, 1 ಕರಿಬೇವು ಮತ್ತು 1 ಒಣಮೆಣ್ಸಿಕಾಯಿ, ಸ್ವಲ್ಪನೇ ಹಿಂಗೆ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ 1 ಈರುಳ್ಳಿ ಹಾಕ್ಕೊಳ್ಳಿ. ಸಣ್ಣ ಸೈಜ್ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋಂಗ್ಲೇ ಇನ್ನೊಂದು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳಿ. ದೊಡ್ಡ ಸೈಜ್ ಇತ್ತಂದರೆ ಒಂದೇ ಟೊಮೊಟೊದಲ್ಲಿ ಮಸಾಲೆಗೆ ಅರ್ಧ, ಇದಕ್ಕೆ ಅರ್ಧ ಆ್ಯಡ್ ಮಾಡಿ. ಇಲ್ಲ ಸ್ಮಾಲ್ ಸೈಜ್ ಇತ್ತಂದರೆ ಒಂದು ರುಬ್ಬಕ್ಕೆ ಹಾಕಿ ಇನ್ನೊಂದು ಒಗ್ಗರಣೆಗೆ ಹಾಕ್ಕೊಳ್ಳಿ. ಸೊ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ಈ ಥರ ಚೇಂಜ್ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡಿ ಎಣ್ಣೆಲಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಸೊ ಅವಾಗ ಹಸಿಗೆ ಸ್ಮೆಲ್ ಏನಾರು ಇತ್ತಂದರೆ ಮಸಾಲೆದು ಅದೆಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ. ಸೊ ಸ್ವಲ್ಪ ಹಾಗೆ ಫ್ರೈ ಮಾಡಾದಮೇಲೆ ನಾವಿಲ್ಲಿ ಆಲ್ರೆಡಿ ಕುಕ್ಕರಲ್ಲಿ ಬೀನೀಸ್ ಕಾಳು ಮತ್ತು ನಾವು ಏನು ತರಕಾರಿ ಹಾಕಿ ಕೂಗಿಸಿಟ್ಕೊಂಡಿದ್ವಿ ಅದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಕ್ವಾಂಟಿಟಿ ನೋಡಿ, ನೀರು ಎಷ್ಟು ಬೇಕು. ನಿಮಗೆ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀರು ಸ್ವಲ್ಪನೇ ಆ್ಯಡ್ ಮಾಡಿ. ನೀರು ಆ್ಯಡ್ ಮಾಡಬೇಕಾದ್ರೆ ನೋಡ್ಕೊಂಡು ಆ್ಯಡ್ ಮಾಡಿ, ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಸಾಂಬಾರು ಥರ ಆಗುತ್ತೆ. ಇವಾಗ ನಿಮಗೆ ಗ್ರೇವಿ ಅಷ್ಟು ಟೇಸ್ಟ್ ಬರೋಲ್ಲ. ಸೊ ನೋಡ್ಕೊಂಡು ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅವಾಗ ಅಲ್ಲಿ 1/4 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಯೂಸ್ ಮಾಡ್ತಿದ್ದೀನಿ, ಅರಿಶಿನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಡ. ಮತ್ತು ಲಾಸ್ಟು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನಾನು ಫಸ್ಟು ಸ್ವಲ್ಪ ಹಾಕಿದ್ದೆ. ಸೊ ನಿಮ್ಗೆ ಎಷ್ಟು ಬೇಕು ಆ್ಯಡ್ ಮಾಡ್ಕೊಳ್ಳಿ. ಸೊ ಸಿಂಪಲಾಗಿ ಬೀನೀಸ್ ಕಾಳ್ದು ಇವತ್ತು ಗ್ರೇವಿ ಮಾಡಿದ್ದೀನಿ. ಇದನ್ನು ಕಾಂಬಿನೇಷನ್ ಆಗಿ ಚಪಾತಿಗಿರ್ಬೋದು, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಬೋದು. ಸೊ ಇದು ಹೆಲ್ತಿ ಫುಡ್ ಕೂಡ ಹೌದು. ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರು ಇದನ್ನು ಯೂಸ್ ಮಾಡಿದ್ರೆ ಪ್ರೋಟೀನ್ ಇರೋದ್ರಿಂದ ವೆಯ್ಟ್ ಮ್ಯಾನೇಜ್ ಆಗುತ್ತೆ ಮತ್ತು ಜಾಸ್ತಿ ಹಸಿವು ಆಗೋಲ್ಲ. ಸೊ ಒಂದು ಹೆಲ್ತಿ ರೆಸಿಪಿ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.